ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪಾಪ ಪಂಥಿ ಆಹ್ವಾನಕ್ಕೇನೋ ಕರೆದಿದ್ದಾರಂತೆ. ಪಂಥಾಹ್ವಾನ ಚರ್ಚೆ ಕರೆದವರಂತೆ. ನಾನು ಅವ್ರ ಟೈಮ್ಗೆ ನಾನು ರೆಡಿ ಇದ್ದೀನಿ. 3 ದಿನ ಟೈಮ್ ಸಾಕು ನನಗೆ. ನಾನು ನಮ್ಮ ರೈತರಿಗೆಲ್ಲ ಹೇಳಿದೆ, ಅಣ್ಣ ನೀವು ಬೇಡ ಅಣ್ಣ, ನಾವು ಬರ್ತೀವಿ, ನಾವೇ ಸ್ವೀಕಾರ ಮಾಡ್ತೀವಿ, ನಾವೇ ಅವ್ರಿಗೆ ಉತ್ತರ ಕೊಡ್ತೀವಿ ಅಂತ ಪಾಪ ರೈತರೆಲ್ಲ ಹೇಳ್ತಾ ಇದ್ರು. ನನಗೆ ಆ ರೈತನ ಬಿಡೋಕ್ಕೆ ಇಷ್ಟ ಇಲ್ಲ. ಇರಲಿ, ಪಾಪ ಅವ್ರು ಕರೆದಾಗ ನಾವು ಹೋಗ್ಬೇಕು. ಈಗ ಫಸ್ಟು ಅವ್ರು ಮಾಡಬೇಕಾದ ಇಷ್ಟೇ. ಪಂಥಾವನಕ್ಕೆ ನಾನು ರೆಡಿ ಇದ್ದೀನಿ, ನಂಬರ್ 1. ಈ ಸದ್ಯಕ್ಕೆ ರೈತರು ಏನು ಕೇಳ್ತಾ ಇದ್ರು ಅಂದರೆ, ಅಣ್ಣ ಕಬ್ಬಣ ಸಿಮೆಂಟ್ ಬೆಲೆ ಎಲ್ಲ ಜಾಸ್ತಿ ಆಗೋದೆ, ಅಣ್ಣಾರೇ ಈಗ ಸ್ಟೀಲ್ ಮಿನಿಸ್ಟ್ರು, ಎಲ್ಲ 5-5 ಸಾವಿರ ಜಾಸ್ತಿ ಆಗ್ಬಿಟ್ಟಿದೆ ಟನ್ಗೆ, ಅದನ್ನು ಫಸ್ಟು ಕಡಿಮೆ ಮಾಡಿಸೋಣ ಅಂತ ಹೇಳೋಣ ಅಂತ ಪಾಪ ರೈತರು ನನಗೆ ಹೇಳ್ಕೊಡ್ತಾ ಇದ್ರು. ನನಗೆ ಮರ್ತುಬಿಟ್ಟಿದ್ದೆ ನಾನು ಈ ಸಿಮೆಂಟು ಕಬ್ಬಣದ್ದು. ಈ ಪೆಟ್ರೋಲು ಡೀಸೆಲ್ ಆದಮೇಲೆ ಇನ್ನೂ ಜಾಸ್ತಿ ಆಗೋಯ್ತದ ಕಾರಣ ಅವರೇ ತಾನೇ ಇದನ್ನು ನೀನು ಫಸ್ಟು ಅದನ್ನು ಕೇಳೋಣ ಅಂತ ಹೇಳ್ತಾ ಇದ್ರು. ಅದನ್ನು ನೀವು ಕೇಳ್ರೆ ಅಂತ ಹೇಳ್ತಾ ಇದ್ದೆ. ಸೊ ಹಂಗೆ ಫಸ್ಟು ಕುಮಾರಣ್ಣಂಗೆ ನಾನು ರಿಕ್ವೆಸ್ಟ್ ಮಾಡೋದಷ್ಟೇ, ಪಂಥ ಅಣ್ಣ ನೀನು ಯಾವತ್ತು ಟೈಮ್ ಹೇಳ್ತೀಯಣ್ಣ, ನಾನು ಬರ್ತೀನಿ. ಜಾಗನೂ ಅವರೇ ಫಿಕ್ಸ್ ಮಾಡಲಿ, ಟೈಮು ಫಿಕ್ಸ್ ಮಾಡಲಿ, ಬಟ್ 3 ದಿನ ಟೈಮ್ ಕೊಡಬೇಕಷ್ಟೇ. ಯಾಕೆಂದ್ರೆ ನನಗೆ ಏನಾರ ಬೇರೆ ಬೇರೆ ಕಾರ್ಯಕ್ರಮ ಇದೆಯಲ್ಲ, ನಾನು ವೀಕಾಗೆ ಮಾತಾಡ್ತೀನಿ ಬಿಡು. ಅವರೇ ಸ್ಟ್ರಾಂಗು, ಸ್ಟೀಲ್ ಮಿನಿಸ್ಟರ್ ತಾನೇ ಸ್ಟ್ರಾಂಗು, ಸ್ಟೀಲ್ ಅವರು. ಆ ಬಂಡೆ ಹೊಡೆಯೋದು ಸ್ಟೀಲಿಂದ ತಾನೆ ಹೊಡೆಯೋದು. ಕುಟ್ಟಕ್ಕೆ ಬೇಕಾರೆ ಇರಲಿ, ಅದೇ ಇರಲಿ. ನಾನಂತೂ ಅವ್ರು ಯಾವಾಗ ಹೇಳ್ತಾರೋ ನಾವು, ಯಾಕೆಂದ್ರೆ ಮೊದಲು ಅವ್ರದ್ದು ಸ್ವೀಕಾರ ಮಾಡಿದ್ದೀನಿ, ಸಾತ್ತೂರಲ್ಲಿ ಸ್ವೀಕಾರ ಮಾಡಿದ್ದೀನಿ. ಈಗೂ ನಾನು ಐ ಆಮ್ ರೆಡಿ ಟು ಅಕ್ಸೆಪ್ಟ್ ವಾಟ್ ಎವರ್ ಇಸ್ ದೇರ್. ಪಾಪ ಅವ್ರು ಯಾವಾಗ ಕರೀತಾರೋ ಗೌರವದಿಂದ, ನಾನು ಭಾಳ ನಮ್ರತೆಯಿಂದ, ಈಗ ಎಷ್ಟು ಗೌರವದಿಂದ ಅವ್ರ ಅಣ್ಣ ಅವ್ರಿಗೆ ಏನು ಗೌರವ ಕೊಡಬೇಕು, ಒಂದು ಚೂರು ಅಶಬ್ದವಾದಂಥ ಪದವನ್ನು ಉಪಯೋಗಿಸಿದೆ, ಅಸಂಬಂಧವಾದಂಥ ಪದವನ್ನು ಉಪಯೋಗಿಸಿದೆ ನಾನು ಮಾತಾಡ್ತೀನಿ. ಇವ್ರು ಬೇರೆ ಬತ್ತೀನಿ ಅಂತ ಹೇಳ್ತಾರೆ, ಬೇಡ ನಾನು ಒಬ್ಬ ಸಾಕು ಅಂತೀನಿ. ನಾವು ಲೋಕಲ್ ಅವರಲ್ವಾ, ನಾನು ಲೋಕಲ್ MLA ಅಲ್ವಾ. ಇವರು ಹೇಳ್ತಾ ಇದ್ರು, ಆಯಿತು ಬೇಕಾದ್ರೆ ಪಾಪ ಏನು ತೊಂದರೆ, ಅವ್ರದ್ದು ಬೇಕಾರೆಲ್ಲ ದಂಡು ದಿವಾಳಿ ಎಲ್ಲ ಕರೆದು ಬರಲಿ, ಅವ್ರು ಏನು ತೊಂದರೆ ಇಲ್ಲ, ಆಯಿತು. ದಟ್ ಈಸ್ ಬೀನ್ ಫಿಕ್ಸ್ಡ್ ಮ್ಯಾಚ್. ನೀವು ಯಾವ ಟೈಮ್ ಕೇಳ್ತಾರೋ ಬೇಕಾದ್ರೆ ನೀವು ಫಿಕ್ಸ್ ಮಾಡ್ಕೊಳ್ಳಿ. ಅದಕ್ಕೆ ಈಗ ಗೊತ್ತು ಇದೆ, 5 ನಿಮಿಷಕ್ಕೆ ಹೊಂಟೈತೀರ ಹುಡಿಕೊಂಡು, ನನಗೂ ಗೊತ್ತು. ನೀವು ಬೇಕಾದ್ರೆ ಅದನ್ನು ಮಾಡಿ. ಬಟ್ ಒಂದೇನಪ್ಪ ಅಂದರೆ, ನಾನು ರಿಕ್ವೆಸ್ಟ್ ಮಾಡೋದು ಫಸ್ಟು ಕುಮಾರಣ್ಣಂಗೆ, ಈಗ ಏನಾದ್ರು ಮಾಡಿ ಬೆಲೆ ಏರಿಕೆಯಿಂದ ನಮ್ಮ ಜನ ಸಾಯ್ತಾ ಇದ್ದಾರಲ್ಲ, ಪಾಪ ಮನೆ ಕಟ್ಕೋಬೇಕು ಅಂತವ್ರೆ ಬಡವರು. ಸಿಮೆಂಟ್ ಬೆಲೆ, ಕಬ್ಬಣದ ಬೆಲೆ, ಪೆಟ್ರೋಲ್ ಬೆಲೆ, ಡೀಸೆಲ್ ಬೆಲೆ, ಇದಕ್ಕೆ ಏನಾದ್ರು ಮಾಡಿ ಪರಿಹಾರ ಹುಡ್ಕೋಣ. ಯಾಕೆ ನಿನ್ನ ಕೈಯಲ್ಲಿ ಅಧಿಕಾರ ಕೊಟ್ಟಿದ್ದಾರೆ ಮೋದಿ ಸಾಹೇಬರು, ದೊಡ್ಡ 2 ಪೋರ್ಟ್ಫೋಲಿಯೋ ಇದೆ. ನೀನು ಏನಾರು ಮಾಡಿ ಬಡವ್ರಿಗೆ ಸಹಾಯ ಮಾಡಿದ್ರೆ ಆಗ ನಿನಗೆ ಏನೋ ನಮ್ಮ ಜನಕ್ಕೆ ಒಳ್ಳೇದು ಮಾಡೋವನೇ ಅಂತ ನಿನಗೂ ಒಳ್ಳೆ ಹೆಸರು ಬರ್ತದೆ. ನಿನಗೂ ಪಾಪ ಏನಾದ್ರು ಅಧಿಕಾರ ಇದ್ದಾಗ, ಈಗ ಅಧಿಕಾರ ಹಿಂದೆ ಇದ್ದಾಗೆಲ್ಲ ಏನು ಮಾಡೋಕ್ಕಾಗಲಿಲ್ಲ, ಈಗಾರು ಏನಾದ್ರು ಒಂದು ಮಾಡೋಣ ಅಂತ ನಾನು ಕುಮಾರಣ್ಣಂಗೆ ನಂದು ಪರ್ಸನಲ್ ರಿಕ್ವೆಸ್ಟ್, ಮನವಿ. ರಾಜ್ಯದ ಜನತೆ ಪರವಾಗಿ, ಸಾರ್ವಜನಿಕ ಪರವಾಗಿ, ನಮ್ಮ ರೈತರ ಪರವಾಗಿ, ರಾಜ್ಯದ ಬಡವ್ರ ಪರವಾಗಿ. ಬೇರೆಯವ್ರು ಯಾರಿಗೂ ಸ್ಟೀಲ್ ಮಂತ್ರಿ ಸಿಕ್ಕಿಲ್ಲ, ಬೇರೆ ಫೈನಾನ್ಸ್ ಮಿನಿಸ್ಟರ್ ಒಬ್ಬರು ಬಿಟ್ಟರೆ ನಮ್ಮ ರಾಜ್ಯದಲ್ಲಿ ಇವ್ರಿಗೆ ಸಿಕ್ಕಿದ್ದಂಥ ಪೋರ್ಟ್ಫೋಲಿಯೋ ಯಾರಿಗೂ ಸಿಕ್ಕಲಿಲ್ಲ. ದೊಡ್ಡ ಪೋರ್ಟ್ಫೋಲಿಯೋ ಸಿಕ್ಕಿದೆ, ಎಲ್ಲರಿಗೂ ಸಹಾಯ ಮಾಡ್ಬೋದು. ಇಲ್ಲ ಬಡವ್ರಿಗೆ, ನಮ್ಮ ರಾಜ್ಯದವ್ರಿಗೆ ಬೇಕಾದ್ರೆ ಕಡಿಮೆ ಬೆಲೆಯಲ್ಲಿ ಕಬ್ಬಣ ಬರೋಂಗೆ ಅದಕ್ಕಾದ್ರೆ ಏನೋ ಒಂದು ಇನ್ಸೆಂಟಿವ್, ಏನೋ ಒಂದು ಸ್ಕೀಮ್ಸ್ ಏನಾರು ಮಾಡಿದ್ರೆ ಭಾಳ ಸಂತೋಷ. ಆ ಕೆಲಸ ತಾವು ಮಾಡಬೇಕು. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.